ಬಂದ್ರು ಅಂತ ಕಾಣಿಸುತ್ತೆ. ಯಾರು ಬಂದ್ರು ಅಂತ ಕಾಣುತ್ತೆ. ಬಂದ್ರು ಅನ್ಸುತ್ತೆ. ತಾವು ಪ್ರೀತಮ್? ಪ್ರೀತಮ್. ಓ, ನೈಸ್ ಟು ಮೀಟ್ ಯು ಸರ್. ನಾನು ದಿವಾಕರ್ ಅಂತ, ಮ್ಯಾನೇಜರ್. ವೆಲ್ಕಮ್ ಸರ್. ಬನ್ನಿ ಬನ್ನಿ, ನಮ್ಮ MD ಅವರು. ಬೇರೆ ಗಂಡಸರ ಎದುರುಗಡೆ ಡ್ರೆಸ್ ಚೇಂಜ್ ಮಾಡಕ್ಕಾಗುತ್ತಾ? ಅವಳ ಗಂಡನ ಎದುರುಗಡೆ ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ. ನಿನಗೆ ಇದೆಲ್ಲ ಅರ್ಥ ಆಗೋಲ್ಲ. ಸುಮ್ನೆ ಲೆಕ್ಕ ಬರೀತ ಕುಕ್ಕರ್ಸು. ಸರ್, ನಾನು ಇವ್ರನ್ನ ಸ್ವಲ್ಪ ಹಿಂಗ ಮ್ಯಾಕ್ ಎತ್ಕೋತೀನಿ. ಸ್ವಲ್ಪ ನೀವು ಕೆಳಗಡೆ ಬಟ್ಟೆ ಜಗ್ಬಿಡ್ರಲ್ಲ. ಯಾಕೆ ಸುಮ್ನೆ ನಿಂತಿದ್ದೀರಿ ಸರ? ಹೇಳಿದ್ ಕೇಳಿಸ್ಲಿಲ್ಲೇನ? ಸ್ವಲ್ಪ ಜಗ್ಬಿಡ್ರಲ್ಲ. ನನಗ್ ಲೇಟ್ ಆಗ್ತೈತಿ ಸರ, ಸ್ವಲ್ಪ ಕೋಆಪರೇಟ್ ಮಾಡಿ ಪ್ಲೀಸ್ ಸರ. ಬನ್ನಿ. ಹಾಗ ಅಯ್ಯೋ, ನನ್ ಬಟ್ಟೆ ಜಗ್ಬಿಟ್ರಲ್ಲ ಸರ. ಸಾರಿ. ಹೆಂಗಿದಳ್ರಿ ಬಲಗಡೆ ತೊಡೆ ಮೇಲೆ ಇಷ್ಟು ದೊಡ್ಡ ಮಚ್ಚೆ, ಸ್ಮೂತ್ ಆಗಿ ಲೆಗ್ಸ್. ಇನ್ನೊಂದು ಮಾತಾಡಿದ್ರೆ ನಿನ್ನೂ ಸಾಯಿಸಿ ನಾನು ಸತ್ತೋಗ್ತೀನಿ. ಅವಳು ಕರೆದ್ಲು, ಇವ್ ನಿಂತು ಬಿಟ್ಟ. ಅವಕಾಶ ಸಿಕ್ಕಿದ್ರೆ ಬಿಡಕ್ಕಾಗತ್ತೇನ್ರಿ? ಅದ್ರಲ್ಲೂ ಅವಳ ಮೈ ಮಾಟ. ಅಯ್ಯೋ, ನೀವೇನ್ ತಗೊಂಡಾರಿ? ಡ್ರೆಸ್ ಪಿಚ್ಚಕ್ ಹೆಲ್ಪ್ ಮಾಡಿ ಅಂದ್ರೆ ಕಣ್ ಮುಚ್ಕೊಂಡ್ ನಿಂತು ಬಿಡೋದಾ? ಹೆಂಡತಿ ಮುಂದೆನೂ ನಾಚಿಕೆನಾ? ಡ್ರೆಸ್ ಜಗ್ರಿ ಅಂದ್ರೆ ಗಟ್ಟೆ ಕಣ್ ಮುಚ್ಕೊಂಡು ನನ್ ಡ್ರೆಸ್ ನ ಜಗ್ ಬಿಡೋದ? ಎಂತ ಗಂಡನ್ರಿ ಇವ? ಅನ್ಕೊಂಡ್ರಾಗಲ್ಲ, ಅಪರಂಜಿನೇ. ಈಗ್ಲಾರು ಗೊತ್ತಾಯ್ತಲ್ಲ ನನ್ನ ಸ್ಟ್ಯಾಂಡರ್ಡ್ ಏನು ಅಂತ. ಸರ್, ಇನ್ಮೇಲೆ ನಿಮ್ ಕಂಪ್ನಿಗೆ ರಾ ಮೆಟೀರಿಯಲ್ಸ್ ಎಲ್ಲ ನಾನೇ ಸಪ್ಲೈ ಮಾಡ್ತೀನಿ ಸರ್. ನಿಮ್ ಮ್ಯಾನೇಜರ್ಗೆ ಲಕ್ಷಕ್ಕೆ 5,000 ರೂಪಾಯಿ ಕಮಿಷನ್ ಕೊಡ್ತೀನಿ ಅಂದ್ರೂ ಒಪ್ಕೋತಾ ಇಲ್ಲ ಸರ್. ನಾನು ಈಗಿರೋ ಪರಿಸ್ಥಿತಿನಲ್ಲಿ ಹಬ್ಬಬ್ಬ ಅಂದ್ರೆ 5,000 ರೂಪಾಯಿ ಕಮಿಷನ್ ಕೊಡ್ಬೋದು ಅಷ್ಟೇ ಸರ್. ಯೋ, ಜ್ಯೂಸ್ ತಗೊಂಬರೋದಕ್ಕೆ ಎಷ್ಟೋದಯ್ಯ? ತಲೆ ಕೆಟ್ಟು ಹೋಗಿದೆ, ಕೊಡಿಲಿ. ಯೋ, ಅವನೇ ಜ್ಯೂಸಿಗೆ ಸಕ್ಕರೆ ಹಾಕಿದನು, ಎಸೆನ್ಸ್ ಹಾಕಿದನು? ಎಲ್ಲಿಂದ ತಗೊಂಬಂದಿದ್ನ? ಅದೇ ಸರ್, ಪೋಸ್ಟ್ ಆಫೀಸ್ ಹತ್ರ ಜ್ಯೂಸ್ ಅಂಗಡಿ ಇದೆಯಲ್ಲ ಸರ್, ಅಲ್ಲಿಂದ. ತಗೊಂಬಂದ್ಬಿಟ್ಟ. ಅವ್ನ ನನ್ನ ಹತ್ರ ಕಳಿಸು, ಜ್ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅವನಿಗೆ. ಆಯ್ತು ಸರ್. ಸರ್, ನೀವೇನ್ ತಗೊಳ್ತೀರಾ? ಆಪಲ್, ಮೋಸಂಬಿ, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಬನಾನಾ? ನನಗೇನು ಬೇಡ ಸರ್. ಒಂದ್ ಕೆಲಸ ಮಾಡಿ. ಯೋ ಸರ್, ಆಚೆ ಹೋಗಯ್ಯ. ಸರಿ ಸರ್. ನಿಮ್ ಕೈಲಿ ಕಮಿಷನ್ ಎಷ್ಟು ಕೊಡೋದಕ್ಕೆ ಸಾಧ್ಯ? ಹೇಳಿದ್ನಲ್ಲ 5,000 ಸರ್. ನೋಡಿ, ಮ್ಯಾನೇಜರು ಕಮಿಷನ್ ಕೇಳಿದ್ರೆ ಕೊಡೋದಕ್ಕೆ ಹೋಗಬೇಡಿ. ಆಯ್ತಾಯ್ತು. ಆ 5,000 ರೂಪಾಯಿ ಕಮಿಷನ್ ನನಗೆ ಕೊಡಿ. ಏನಪ್ಪ, ಓನರೇ ಕಮಿಷನ್ ಕೇಳ್ತಾನಂತ ತಪ್ಪು ತಿಳ್ಕೋಬೇಡಿ. ಕಮಿಷನ್ ತಗೊಳ್ಳೋದ್ರಲ್ಲಿ ಒಂಥರ ಖುಷಿ, ಮಜಾ. ಬಾಯ ಹಾತ್ಮೆ ಪೈಸಾ, ದಾಯ ಹಾತ್ಮೆ ಆರ್ಡರ್. ಆಫೀಸಿನ ಜವಾಬ್ದಾರಿ ಕಡಿಮೆ ಆಯ್ತು ಮಾವ. ಹಾ, ಇಷ್ಟು ವರ್ಷ ಇವರೇ ತಾನೇ ನಮ್ ಕಂಪ್ನಿಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ದು. ಹಾ. ಈಗ ನಿಮ್ ಹಳೆಯ ಪ್ರೀತಮ್ ಬಂದ್ಮೇಲೆ ಇವ್ರ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ನಾನೀಗ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಎಲ್ಲ ವಿಚಾರಿಸ್ತೀನಿ. ನಾವು ಮ್ಯಾನೇಜರ್ನ ವಿಚಾರಿಸಿದ್ವಿ, ಅದನ್ನ ಕೊಟ್ಟಿದ್ದು ಪ್ರೀತಮ್ಮೆ ಅಂತೆ. ನೀವ್ ಯಾಕೆ ವಿಚಾರಿಸಕ್ ಹೋದ್ರಿ? ಅದು ನಿಮ್ ಕೆಲ್ಸ ಅಲ್ಲ. ಅವ್ರು ಕೇಳಿದ್ದಲ್ಲ, ನಾವು ಕೇಳಿದ್ದು. ಮ್ಯಾನೇಜರ್ ಬೇಡ ಅಂದ್ರೂ ಪ್ರೀತಮ್ ಆರ್ಡರ್ ಕೊಟ್ಟಿದ್ದಾರೆ. ಅದೇನು ಅಂತ ಸ್ವಲ್ಪ ವಿಚಾರಿಸಪ್ಪ. ಸರಿನಕ್ಕ. ನೋ ರೀ, ಎಸ್ ರೀ. ಅಯ್ಯೋ ಅಯ್ಯೋ, ತಲೆ ಕೆಟ್ಟು ಹೋಗ್ತಿದ್ದಿಲ್ಲಪ್ಪ. ಸರ್, ಒಂದು ವಾರ ಆಯ್ತು, LC ಓಪನ್ ಮಾಡಬೇಕು. ಎಲ್ಸಿ? ಏನ್ ಎಲ್ಸಿ? SLC ಮಾರ್ಕ್ಸ್ ಕಾರ್ಡ್ ನೋಡಿಲ್ಲ? ಓ, ಅದಲ್ವನ್ರಿ, ಹೋಗ್ ನೋಡ್ರಿ, ಆ ಫೈಲ್ ಇಲ್ಲೇ ಇಟ್ಟು ಹೋಗ್ರಿ. ಸರ್, ಏನ್ ಸರ್ ಇದು? ಎಷ್ಟು ಸಲ ಹೇಳಿದ್ರು ರಿಸೀವರೇ ಸರಿಯಾಗಿಡಲ್ವಲ್ಲ. ಹಲೋ, ನಿಮ್ಮ ಮಾವ ಅವ್ರ ಲೈನ್ ಇದ್ದಾರೆ, ಮಾತಾಡಿ. ನಾನು ಫ್ರೀ ಇಲ್ಲ ಅಂತ ಹೇಳ್ರಿ. ಸರ್, ಅವರು ಫ್ರೀ ಇಲ್ವಂತೆ. ಹಾ ಸರ್, ಓಕೆ ಸರ್, ಓಕೆ. ನಿಮ್ಮ ಮಾವ ಅವರು ಇಲ್ಲಿಗೆ ಬರ್ತಾರಂತೆ. ನನಗೆ ಅರ್ಜೆಂಟ್ ಕೆಲಸ ಬರ್ತೀನಿ ಸರ್. ಅವ್ರು ಬಂದ್ರೆ ನಾನು ಏನ್ ಹೇಳಿ ಸರ್? ಅಯ್ಯೋ, ಆಫೀಸ್ ಬಿಟ್ಟು ಜ್ಯೂಸ್ ಚಿಚಿ ಮೈಯಲ್ಲಿ ಹುಷಾರಿಲ್ಲ, ಜ್ಯೂಸ್ ಕುಡಿಯಕ್ ಹೋಗಿದಾರೆ ಅಂತ ಹೇಳಿ ದಾರಿ ಬಿಡ್ರಿ. ಬಿಕ್ಕಿಗ್ ಚೆಲ್ಲಾಟ,
ಇಲ್ಲಿ ಪ್ರಾಣ ಸಂಕಟ. ನಾನು ಸಾಯ್ತಾ ಇದ್ರೆ ನೀನ್ ಇಲ್ಲಿ ಟಿವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಯಾ? ಆಫೀಸ್ನಲ್ಲಿ ಕೂತ್ಕೊಂಡ್ರೆ ಸಾಕು, ಯಾರ್ಯಾರೋ ಬರ್ತಾರೆ, ಅರ್ಥವಿಲ್ಲದ ಭಾಷೆ ಮಾತಾಡ್ತಾರೆ. ಫೋನ್ ಎತ್ತಿದ್ರೆ ಸಾಕು, ಬರೀ ಇಂಗ್ಲಿಷು. ನಾಯಿ ನನ್ನ ಮಕ್ಕಳು. ಏಯ್, ನನ್ ಕೈಲಾಗಲ್ಲ ಕಣೋ, ನನ್ ಕೈಲಾಗಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ದಿವಾಕರ್ ಇಲ್ಲಿ ನಿಂತಿದ್ದೀರಾ? ನನ್ನ ರಿಸೀವ್ ಮಾಡಕ? ಇಲ್ಲ ಸರ್, ನೀವು ಮೆಟ್ಲತ್ಕೊಂಡ್ ಬಂದು ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ ಅಂತ ಇಲ್ಲೇ ನಿಂತಿದ್ದೆ. ಅಂದ್ರೆ ಅಂದ್ರೆ ನೀವು ಬರ್ತೀರಾ ಅಂತ ಎಷ್ಟೇ ಹೇಳಿದ್ರು ಮೈಗೆ ಹುಷಾರಿಲ್ಲ ಅಂತ ಓಡ್ ಹೋಗ್ಬಿಟ್ರು ಸರ್ ಜ್ಯೂಸ್ ಕುಡಿಯಕ್ಕೆ. ಜ್ಯೂಸ್ ಕುಡಿಯಕ? ಇಲ್ಲೇ ತರ್ಸ್ಕೋಬಹುದಿತ್ತಲ್ಲ. ನೋ 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 ನೋ, ಐ ಥಿಂಕ್ ಅವ್ರ ಆಸ್ಪತ್ರೆಗೆ ಹೆಂಡತಿಗೆ ಜ್ಯೂಸ್ ಕೊಡಕ್ ಹೋಗಿರ್ಬೇಕು. ಹಿ ಲವ್ಸ್ ಹಿಸ್ ವೈಫ್ ಸೋ ಮಚ್, ಯು ನೋ. ಒಂದ್ ಕೆಲಸ ಮಾಡೋಣ, ನಾವ್ ಅಲ್ಲೇ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 5,000 ರೂಪಾಯಿ ಕಮಿಷನ್ ತಗೊಂಡ್ಯಾ? ಮೇರಿ ಬಳೆ ಬಿಡಿಸೋದು ಬೇಡವಾ? ಇಟ್ಟಿದ್ ನಾನು ಬಿಡಿಸ್ಕೊಳಕ್ ನಂಗೆ ಗೊತ್ತಿಲ್ವಾ? ಕೊನೆಗಾಲದಲ್ಲಿ ಕೈ ಎತ್ಬಿಟ್ರೆ? ಆದ್ರೂ ಕಮಿಷನ್ ತಗೊಂಡಿದ್ ತಪ್ಪು. ಕಮಿಷನ್ ತಗೊಂಡ್ರು ಅರ್ಧ ನಾನು ಕೊಡ್ಬೇಕಾಗಿತ್ತು. ಮಾಡ್ಲೆ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇದುವರೆಗೂ ನಾವು ರೆಗ್ಯುಲರ್ ಆಗಿ ಕೊಡ್ತಿದ್ವಲ್ಲ ಆರ್ಡರ್ಸ್, ಆ ಕಂಪನಿ ಬಿಟ್ಟು ಬೇರೆ ಕಂಪನಿಗೆ ಯಾಕೆ ಕೊಟ್ರಿ? ಅದು ರೆಗ್ಯುಲರ್ ಆಗಿ ನೀವು ಆ ಕಂಪನಿ ಕೊಡ್ತಾ ಇದ್ರಿ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ಯಾಕೆ ನಮ್ಮ ಮ್ಯಾನೇಜರ್ ಹೇಳಿಲ್ವಾ? ಅವ್ನು ಓಪನ್ ಆಗಿ ನನಗೆ ಏನನ್ನೂ ಹೇಳೋದಿಲ್ಲ ಸರ್. ಹೌದು ಸರ್, ಆ ಪೇಪರ್ ತಗೊಂಡ್ಬರ್ತಾನೆ, ಈ ಪೇಪರ್ ತಗೊಂಡ್ಬರ್ತಾನೆ, ಇಲ್ಲಿ ಸೈನ್ ಮಾಡಿ, ಅಲ್ಲಿ ಸೈನ್ ಮಾಡಿ, ಬರೀ ಇದೆ ಸರ್. ಮಿಸ್ಟರ್, ಯಾರ್ ನೀವು? ಈ ಕಂಪನಿ ವಿಷಯ ಎಲ್ಲ ನಿಮ್ಗೆ ಹೇಗೆ ಗೊತ್ತು? ನಾನು ಅಪ್ಪು ಅಂತ ಸರ್. ಅವನು ಅಪ್ಪು ರಾವ್ ಅಂತ ನನ್ನ ಬೆಸ್ಟ್ ಫ್ರೆಂಡ್. ಎಲ್ಲ ಮ್ಯಾಟರ್ಸ್ ಅವನ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಈ ವಿಷಯನ ಹೇಳಿದ್ದೆ. ಎನಿವೇ ಸಾರಿ ಅಬೌಟ್ ದಿಸ್ ಆರ್ಡರ್ ಕನ್ಫ್ಯೂಷನ್ ಅಂಡ್ ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಎಸ್ ಸರ್. ಆದ್ರೂ ನಮ್ಮ ಮ್ಯಾನೇಜರ್ ಇಲ್ಲಿಂದ ಅಲ್ಲಿ ಹೇಳೋದು, ಅಲ್ಲಿಂದ ಇಲ್ಲಿ ಹೇಳೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಸರಿನೇ ಇಲ್ಲ ಸರ್. ಅವ್ನು ಸಕ್ಕ ಡಬಲ್ ಗೇಮ್ ಪಾರ್ಟಿ ಸರ್. ಅವ್ನು ನೀವು ಸಾಲಿಡ್ ಆಗಿ ಬೈಬೇಕು ಸರ್. ನೀವೇನು ಯೋಚನೆ ಮಾಡಬೇಡಿ, ಅವ್ನು ಇಲ್ಲೇ ಹೊರಗಡೆ ಇದ್ದಾನೆ. ನಿಮ್ ಎದುರುಗಡೆನೆ ಇಲ್ಲೇ ಕರೆದು ಬುದ್ಧಿ ಹೇಳಿ. ಖಂಡಿತವಾಗಿ ಮಾಡ್ಬೇಕು ಸರ್. ಸರ್ ನನ್ನ ಎದುರುಗಡೆ ಬೇಡ ಸರ್, ನನ್ನ ಕಣ್ಮುಂದೆ ಮಾತ್ರ ಅವ್ನು ತರಬೇಡಿ ಸರ್. ಅವ್ನು ಬಾಯ್ ಬಿಟ್ರೆ ಸುಳ್ಳು ಸರ್. ನಾನು ಸುಳ್ಳು ಕಂಡ್ರೆ ಆಗಲ್ಲ ಸರ್. ನನ್ನ ಕಣ್ಮುಂದೆ ಸಿಕ್ಕಿದ್ರೆ ಕತ್ತದಿಗೆ ಸಾಯಿಸೇ ಬಿಡ್ತೀನಿ ಸರ್. ಇಲ್ಲಿ ತರಬೇಡಿ ಅವ್ನ. ನಾನು ತುಂಬಾ ಟೆನ್ಷನ್ ಇದೆ. ತರಬೇಡಿ ಸರ್. ಪ್ರೀತಮ್, ಕೂಲ್ ಕೂಲ್. ನಾನು ಅವನಿಗೆ ಅಲ್ಲೇ ಬುದ್ಧಿ ಹೇಳಿ ಕಳಿಸ್ತೀನಿ. ಓಕೆನಾ? ಓಕೆ ಓಕೆ ಸರ್. ಇಲ್ಲಿ ಮಾತ್ರ ತರಬೇಡಿ ಸರ್. ಓಕೆ ಅಂತ ಹೇಳಿದ್ನಲ್ಲ, ಅಲ್ಲೇ ಸಾಲಿಡ್ ಆಗಿ ಬೈರಿ ಸರ್. ಓಕೆ ಓಕೆ ಸಕ್ಕತ್ತಾಗಿ ಉಯಿರಿ ಸರ್. ಓಕೆ. ತೆರಿಗೆ ಕಮಿಷನ್ ತಗೋತೀಯಾ? ಕೊಡ್ದೆ ದಿವಾಕರ್, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಡಿ. ಏನು ತೊಂದರೆ ಆಗದಾಗ ನೋಡ್ಕೊಳ್ಳಿ. ಓಕೆ ಸರ್, ನಾನು ಅವ್ರ ಹತ್ರ ಕ್ಷಮೆ ಕೇಳ್ಕೊಂಬರ್ತೀನಿ ಸರ್. ಬೇಡ ಬೇಡ, ಈಗಾಗಲೇ ಅವ್ರು ಟೆನ್ಷನ್ ಇದ್ದಾರೆ. ನಿಧಾನವಾಗಿ ಆಫೀಸ್ನಲ್ಲಿ ಹೇಳಿ. ಬೇಡ ಸರ್, ಆಫೀಸಲ್ಲಾದ್ರೆ ಎಲ್ಲ ಸ್ಟಾಫ್ಗಳ ಮುಂದೆ ನನಗೆ ಅವಮಾನ ಆಗುತ್ತೆ. ಇಲ್ಲಾದ್ರೆ ಅವ್ರೊಬ್ಬರೇ ಇರ್ತಾರೆ, ಬೇಕಾದಾಗ ಕೇಳ್ಕೋಬಹುದು. ರೇ ದಿವಾಕರ್ ಸರ್, ಬಿ ಕೇರ್ಫುಲ್. ಓಕೆ ಸರ್. ಪೆರ್ಮಾಳ್, ಏ ಅಪ್ಪು, ಅಪ್ಪು ನೀನೇನೇ ಮಾಡ್ತಿದೀಯ ಅಲ್ಲಿ? ಅದು ನನ್ನ ಫ್ರೆಂಡ್. ನೀನೇನೇ ಅವನನ್ನ ಕೇಳ್ತೀಯಾ? ಹೇ, ನಿನ್ನ ಮುಖ ತೋರಿಸ್ಬೇಡ ಅಂತ ಹೇಳಿದ್ದೆ. ಇಲ್ಲಿಗೆ ಯಾಕೆ ಬಂದೆ? ಹೋಗೆ ಆಚೆ. ಸರ್, ಸಾರಿ ಕೇಳೋಣ ಅಂತ. ನೀನೇನೇ ಸಾರಿ ಕೇಳೋದು? ಸಾರಿ ಅಂತೆ ಸಾರಿ. ನಿನ್ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ಬೇಕಂತ ಮಾಡಿದ್ದೆ. ಏನೋ ನನ್ನ ಫ್ರೆಂಡ್ ಅಪ್ಪುರಾವ್ನ ಬಾವ ಅಂತ ಸುಮ್ನೆ ಇದ್ದೀನಿ. ಏಯ್, ಜ್ಯೂಸ್ ಅಂಗಡಿಯಲ್ಲಿ ನೀನು ಕೋಳತ್ತು ಸಿಪ್ಪೆ ಎತ್ತಕ್ಕೂ ನಾಲಾಯ್ಕಿದೆ ಕಣೋ. ಏಯ್, ಪಾಲಿಟಿಕ್ಸ್ ಅಲ್ಲ, ಕೆಲಸ ಪಡಿಬೇಕಾದ್ರೆ ಕಾಲು ಹಿಡಿತೀರಾ, ಎದ್ರೆ ಜುಟ್ಟು ಹಿಡಿತೀರಾ. ಫಿಟ್ಟಿಂಗ್ ನನ್ ಕೆಲಸ ಕಿತ್ಕೊಂಡು ನೀನು MD ಆಗ್ಬೇಕಂತ ಮಾಡಿದ್ಯೇನೋ? ಏಯ್, ಆಗೋದಿಲ್ಲ. ಗಂಡಸಾದ ನನ್ನ ಹತ್ರನೇ ಇಷ್ಟು ಪಾಲಿಟಿಕ್ಸ್ ಮಾಡ್ಬೇಕಾದ್ರೆ ಪಾಪ ಹೆಣ್ಣು ಹೆಂಗ್ಸು ಇವಳಿಗೆಷ್ಟು ನೀನು ಮೋಸ ಮಾಡಿರಬಾರ್ದು. ಸರ್, 10 ವರ್ಷಗಳಿಂದ ಈ ಕಂಪನಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಬೇಕಾದ್ರೆ ಮೇಡಮ್ ಅವ್ರನ್ನೇ ಕೇಳಿ ನೀವು. ಹೇಗಯ್ಯ ಕೇಳಿ? ಹೇಗ್ ಕೇಳಿ? ನೋಡು, ನನ್ನ ಸರಸು ಎಷ್ಟು ನಿಸ್ತೇಜವಾಗಿ ಮಲಗಿದ್ದಾಳೆ. ಸರಸು ಏನೇ ನೋಡ್ತೀಯ? ಹೋಗಿ ಆಚೆ ಹೋಗೋ. ಹೇಗಯ್ಯ ಓವರಾಕ್ ಮಾಡಿದ್ದ? ನನ್ನ ಮಗನೇ ಬಿಟ್ಟಿ ಸಿಕ್ತು ಅಂತ ಮುಚ್ಕೊಡ್ತೀಯ? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತೇನ್ರಿ? ಎಸ್ ಸರ್. ಸಾರಿ ಎಲ್ಲ ಕೇಳಿದ್ರಾ? ಹಾ ಸರ್. ನೋಡ್ರಿ, ದ್ವೇಷ ಅಸೂಯೆಯಿಂದ ಬದುಕೋದ್ಕಿಂತ ಪ್ರೀತಿ ವಿಶ್ವಾಸದಿಂದ ಬದುಕೋದ್ ಕಲೀರಿ. ನಿಮ್ ಸ್ನೇಹಿತರ ಹೆಸರೇನು ಅಂತಂದ್ರೆ? ಅಪ್ಪುರಾವ್. 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 ಬಾಯ್. ಎಲ್ಲ ಇಲ್ಲೇ ಮರ್ತು ಬಿಡಿ. ಓಕೆ, ಸರಿ ಸರ್. ಬನ್ನಿ ಹೋಗೋಣ. ಏನು? ಈಗ ನಾನೇ ಮಾಡ್ಲಿ? ಮೊದ್ಲು ಆಫೀಸ್ಗೆ ಹೋಗು. ಅಲ್ಲ ಕಣೋ, ಆಫೀಸ್ ಹೋಗೋ. ಹೋಗೋ ಹೋಗೋ. ಗೆಟ್ ಔಟ್. ಇನ್ನೊಂದ್ಸಲ ಕಮಿಷನ್ ತಗೊಂಡು ಬಾರಿಸ್ಬಿಡ್ತೀನಿ. ಹೋಗ. ಸಾರಿ ಸರ್. ಸರ್, ನೋಡು, ಆ ಬುದ್ಧಿಗೇಡಿ ಈ ತರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟ.
ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅವನ್ ಕ್ಷಮಿಸ್ಬಿಡು. ಏ ಕಮಾನ್, ಚೇತರಿಸ್ಕೋಬೇಕು. ನಾನು ನೋಡು ಎಷ್ಟೊಂದು ಕಷ್ಟ ಇದೆ, ನಾನು ಸಂತೋಷವಾಗಿಲ್ವಾ? ನಿನಗೂ ಎಲ್ಲ ಸರಿ ಹೋಗುತ್ತೆ. ನೀನ್ ಮೊದಲಿನ ತರ ಆಗ್ಬೇಕು ಅಂತ ನಾನು ದಿನಾಲೂ ಪ್ರಾರ್ಥನೆ ಮಾಡ್ತಿದ್ದೀನಿ. ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ನೀನ್ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕಷ್ಟೇ. ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್. ಕ್ಯಾ ಕರೋಜಿ, ಒಳ್ಳೆ ಚಪ್ಪರ್ ನನ್ ಮಗನಿಗೆ ಕೊಟ್ಬಿಟ್ಟಿದ್ರಲ್ಲ ಗಾಡಿ, ಎಲ್ಲಿ ಹುಡ್ಕರು ಸಿಗ್ತಾ ಇಲ್ಲ. ಅದಲ್ಲ ಕಣ, ನನ್ ಮಗ ಸಿಕ್ಕದ್ರ ಅವನ್ ಗಾಡಿನ ಅದಲ್ಲ ಕಣ, ಅವ್ನ್ ಬಾರಿ ಚಾಲಕ್ ಇದ್ದಾನೆ ಬಾಯ್, ಕೈಗೂ ಸಿಗಲ್ಲ ಕಣ್ಗೂ ಬೀಳಲ್ಲ. ಏನ್ ಮಾಡೋದು? ಏನೋ ನಿಮ್ ಕೃಪೆಯಿಂದ ಎವ್ರಿಥಿಂಗ್ ಗೋಯಿಂಗ್ ಸ್ಮೂತ್ ಅಂಡ್ ಫೈನ್. ಹಾಯ್ ಪ್ರೀತಮ್. ಹಲೋ ಸರ್. ಎವ್ರಿಥಿಂಗ್ ಇಸ್ ಫೈನ್. ಸ್ಮೂತ್ ಅಂಡ್ ಫೈನ್. ಹಲೋ ಹಲೋ, ಮಿಸ್ಟರ್ ಅಪ್ಪುರಾವ್ ಇದಾರಾ? ಅಪ್ಪುರವ? ಹಾ, ಶ್ರೀಮತಿ ಸರಸ್ವತಿ ಅವ್ರ ಹಸ್ಬೆಂಡ್. ಸರ್ಸುಗಂಡ. ಐ ಥಿಂಕ್ ನನಗಿರ್ಬೇಕು. ಹಲೋ ಸರ್ ನಮಸ್ಕಾರ ಸರ್, ನಾನು ಬ್ಯಾಂಕಿಂದ ಮ್ಯಾನೇಜರ್ ಮಾತಾಡ್ತಿರೋದು, ಕುಶಾಲ್ ಶೆಟ್ಟಿ. ಹೇಳಿ ಹೇಳಿ. ಸರ್, ನಿಮ್ ಪೇಂಟ್ ಅಂಗಡಿ ಸ್ವಲ್ಪ ಇನ್ಸ್ಪೆಕ್ಟ್ ಮಾಡ್ಬೇಕಿತ್ತು. ಓ ಎಸ್, ಯಾವಾಗ? ನಾಳೆ ಬೆಳಗ್ಗೆ 10 ಗಂಟೆಗೆ ಆಗ್ಬೋದಾ ಸರ್? ಡೆಫಿನೆಟ್ ಆಗಿ 10 ಗಂಟೆಗೆ ಬಂದ್ಬಿಡಿ. ಓಕೆ ಓಕೆ ಸರ್, ಮತ್ತೆ ಒಂದು ಸಣ್ಣ ರಿಕ್ವೆಸ್ಟ್, ತಾವು ತಮ್ಮ ಶ್ರೀಮತಿ ಅವ್ರ ಅಕೌಂಟ್ ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ರಿ. ಅಫ್ಕೋರ್ಸ್ ನಾಳೆ ಮೀಟ್ ಮಾಡ್ತೀವಲ್ಲ, ಅಲ್ಲೇ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಅಪ್ಪುರವ? ಇಲ್ಲ, ಯಾಕೆ? ಮತ್ತೆ ಸರ್ಸುಗಂಡ ಅಂತ ಹೇಳಿದ್ರಲ್ಲೀಗ. ಸರಸು ಗಂಡ ನಾನು, ನನ್ ಜೊತೆ ಅಪ್ಪುರಾವ್ ಇದಾನ ಅಂತ ಕೇಳಿರ್ಬೇಕು ಸರ್. ಇನ್ನು ಅಪ್ಪುರಾವ್ ನನ್ ಫ್ರೆಂಡ್ ಪರಿಚಯ ಮಾಡ್ಸದಲ್ಲ, ಅವನು ಸರಸು ಗಂಡ ಜೊತೆ ಇದಾನ ಅಂತ ಕೇಳಿರ್ಬೇಕು. ಯುನೋ ಅಪ್ಪುರಾವ್ ಮೈ ಫ್ರೆಂಡ್. ಏನ್ರಿ ಇವ್ರು ಅವತ್ತು ನನ್ನ ವಾಯ್ಸ್ ನ ಡೌಟ್ ಪಟ್ರು, ನನ್ನ ಹೈಟ್ ನೇ ಕಮ್ಮಿ ಮಾಡಿದ್ರು. ಇವತ್ತು ಏನ್ ಮೇಡಮ್, ಲಂಡನ್ ಅಲ್ಲಿ ಮೆಡಿಸಿನ್ ಓದಿದ್ರೆ ಇಷ್ಟೊಂದು ತಲೆ ಕೆಟ್ಟಾಗುತ್ತಾ? ಓವರ್ ಆಕ್ಟ್ ಮಾಡ್ತಾನೆ ನನ್ನ ಹತ್ರ. ವಾಸು ಹೇಗಿತ್ತು ಫುಲ್ ಟಾಸು? ಅಂಕಲ್, ಅವ್ನ್ ಪ್ರೀತಮ್ ಅಂತೂ ಅಲ್ವೇ ಅಲ್ಲ, ಅಪ್ಪುರಾವ್ ಅಂತ. ಯಾರು ಹೇಳಿದ್ರು? ಈಗ ಯಾರೋ ಫೋನಲ್ಲಿ ಹೇಳ್ತಾ ಇದ್ರು. ಅವ್ರು ಯಾರಂತ ನಿನಗ್ ಗೊತ್ತಾ? ನನ್ಗೂ ಗೊತ್ತಿಲ್ಲ, ಆದ್ರೆ ನಾಳೆ 10 ಗಂಟೆ ಮೀಟ್ ಮಾಡೋಣ ಅಂತ ಹೇಳ್ತಾ ಇದ್ರು. ನಾವು ಮಾತ್ರ ಅವನ್ನ ಫಾಲೋ ಮಾಡ್ಲೇಬೇಕು. ಹೌದು, ಅವ್ನ್ ನಿಜವಾದ ಬಣ್ಣ ಬಯಲಾಗ್ಬೇಕು ಅಂದ್ರೆ ಅವ್ನ್ ಯಾರು, ಅವ್ನ್ ಕೆಲ್ಸ ಏನು, ಅವನಿಗೆ ಯಾರ್ಯಾರ ಜೊತೆ ಸಂಬಂಧ ಇದೆ ಅನ್ನೋದನ್ನ ತಿಳ್ಕೋಬೇಕು. ಬನ್ನಿ ಬನ್ನಿ ಬನ್ನಿ, ಅಲ್ಲಿ ಇರಪ್ಪ, ನಾನು ಬರ್ತೀನಿ. ಸರ್ ಅವ್ರು ದುಡ್ಡು ಕೊಟ್ಟಿಲ್ಲ ಸರ್. ನಾನ್ ಕೊಡ್ತೀನಿ, ನಡಿಯಯ್ಯ. ಮೇಡಮ್, ನಂದೇನ್ ತಪ್ಪಿಲ್ಲ, ಯಾರೋ ಇಲ್ಲಿಂದ ಬಂದು. ನಾನು ಡಿಪಾರ್ಟ್ಮೆಂಟ್ ಸಸ್ಪೆಂಡೆಡ್. ಅಯ್ಯೋ, ಏನೇ ಬರಲ್ಲ, ಅವ್ನು ಆ ಕಡೆ, ನಾನು ಈ ಕಡೆ. ಗುಡ್ ಮಾರ್ನಿಂಗ್. ನೀವು ಲೋನ್ ಎಲ್ಲ ರೆಡಿನಾ? ರೆಡಿ ಸರ್. ಅರುಂಧತಿ ಮೇಲೆ ನಾನೇ ಫುಲ್ ರಿಟರ್ನ್ ಮಾಡ್ಬಿಡ್ತೀನಿ. ಅಯ್ಯೋ, ಆ ನಂಬಿಕೆ ನನಗಿದೆ ಸರ್. ಯಾವನೇ ಅವನು? ಜ್ಯೂಸ್ ತಗೊಂಡ್ ಬಂತ ಹೇಳಿ ಎಷ್ಟೊತ್ತಾಯ್ತು? ಬೇಗ ತಗೊಂಬರ್ಯಾ. ಅಮ್ಮ, ಈ ಮ್ಯಾನೇಜರ್ ದಿವಾಕರ್ ಅವ್ರ ಆಫೀಸ್ ಇದೇನಾ? ಹೌದು. ಇದಾನ ಅವನು? ಹಾ, ಇದಾರೆ. ಇವನ್ ಯಾಕೆ ಇಲ್ಲಿಗೆ ಬಂದ? ಯಾರು ಬೇಕು? ದಿವಾಕರ್ ಇದಾನ? ದಿವಾಕರ್ ನಮ್ ಮ್ಯಾನೇಜರ್. ಅವನೇ ಕರಿ. ಕರಿಯ ಮಕ್ಕ ಏನ್ ನೋಡ್ತೀಯ? ಇವನು
ನನಗೊಂದು ಆಫೀಸು, ಅದಕ್ಕೊಂದು ಕಾರ್ಡ್ ಬೇರೆ. ಎಸ್ ದಿವಾಕರ್. ನೋಡಿ ನನ್ನ ಮಗನಿಗೆ, ಏಯ್ ಕಳ್ ನನ್ನ ಮಗನೇ, ನನ್ನ ಹತ್ರ ದುಡ್ಡು ಎಣಿಸ್ಕೊಂಡ್ಬಿಟ್ಟು ನನಗೆ ಗೊತ್ತಿಲ್ಲದಾಗೆ ಮನೆ ಖಾಲಿ ಮಾಡ್ಬಿಟ್ಟಿದ್ಯಾ. ಏನ್ ಹೇಳ್ತಿದ್ದೀರಾ? ಯಾವ ದುಡ್ಡು? ನಾನೆಲ್ಲಿ ತಗೊಂಡೆ? ಏಯ್ ನನ್ ದುಡ್ಡು, ಜ್ಯೂಸ್ ಅಂಗಡಿ ಕೊಟ್ಟಿರೋ ದುಡ್ಡು ನೀನ್ ದಿವಾಕರ್ ತಾನೆ? ನೀನೇ ತಗೊಂಡ್ರೋದು ನನ್ ದುಡ್ಡು. ಸರ್ 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 ಇಲ್ಲಿದ್ದೀರಾ? ತಗೊಳ್ಳಿ ಸರ್. ನಾನೆಲ್ರಿ ನಿಮ್ಮ ಹತ್ರ ದುಡ್ಡು ಏನೇ ಗಲಾಟೆ? ಯಾರೋ ಬಂದು ಮ್ಯಾನೇಜರ್ ಹತ್ರ ಜಗಳ ಆಡ್ತಾ ಇದ್ದಾರೆ ಸರ್. ಏಯ್ ನನ್ ದುಡ್ಡು, ಜ್ಯೂಸ್ ಅಂಗಡಿ ಕೊಟ್ಟಿರೋ ದುಡ್ಡು ನೀನ್ ದಿವಾಕರ್ ತಾನೆ? ಯಾಮಾರ್ಸೋದೆ ನಿನ್ ಜಾಯಮಾನನ? ದಿವಾಕರ್, ಏನ್ ವಿಷಯ ಇದು? ಏನ್ ವಿಷಯ? ಮೋಸ ಮಾಡ್ದವ್ನು ಏನ್ರಿ ವಿಷಯ ಹೇಳ್ತಾನೆ? ನಾನ್ ಹೇಳ್ತೀನಿ ಕೇಳಿ. ಈ ಅಲಂಕಾರ ಮಾಡ್ಕೊಂಡಿರೋ ವ್ಯಕ್ತಿ ನಾನು ಹಿಂಗೆ ಅಂತ ಹೇಳಿಬಿಟ್ಟು ತನ್ನ ಜ್ಯೂಸ್ ಅಂಗಡಿನ ನನಗೆ ಮಾರಿ 1.25 ಲಕ್ಷ ರೂಪಾಯಿ ತಗೊಂಡು, ನಾನು ಮಾರನೇ ದಿನ ಅದನ್ನ ಓಪನ್ ಮಾಡಕ್ ಹೋದ್ರೆ ಸಿನಿಮಾ ಸೆಟ್ ಅಂತ ಕೆಡು ಹಾಕ್ಬಿಟ್ರು. ವಸೂಲ್ ಮಾಡಕ್ ಮನೆಗೆ ಹೋದ್ರೆ ಹೇಳ್ದೆ ಕೇಳಿದೆ ಮನೆ ಖಾಲಿ ಮಾಡ್ಬಿಟ್ಟವನು. ಇಂಥ ನಿಲ್ಲಿಸ್ರಿ. ಜ್ಯೂಸ್ ಅಂಗಡಿ ಇಟ್ಕೊಂಡು ಜೀವನ ಮಾಡುವಂತ ಮನುಷ್ಯ ಅಲ್ಲ ನಾನು, ಈ ಕಂಪನಿ ಮ್ಯಾನೇಜರ್. ರೀ ಹೇಳ್ರಿ ನನ್ ಬಗ್ಗೆ. ಅಯ್ಯ ಪಾಪ ಅವ್ರಂತವ್ರಲ್ಲ ಕಣಯ್ಯ. ಆಸ್ತಿ ನೋಡಿ ಎಣಿಸ್ಕೊಳ್ಳುವಾಗ ನೀನಿದ್ದಾನೆ, ದುಡ್ಡು ಕೊಟ್ಟವ್ ನಾನು 1.25 ಲಕ್ಷ. ಏ ಮಿಸ್ಟರ್, ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡು. ನಾನು ಯಾವಾಗ ನಿನ್ನ ಹತ್ರ ದುಡ್ಡು ತಗೊಂಡೆ? ನನ್ನ ಹತ್ರ ದುಡ್ಡು ಇಸ್ಕೊಂಡು ನನ್ನ ಹತ್ರನೇ ಮಾನ ಮರ್ಯಾದೆ ಅಂತ್ಯ. ಕೊಡೆ ಇದು ಆಫೀಸ್, ಇದು ಹಿಂಗೆಲ್ಲ ಕೂಡಾಡ್ಬೇಡ. ಹೋಗಿ ಏನೇ ಇದ್ರು MD ಹತ್ರ ಮಾತಾಡು. ಯಾವನೇ ನೀನ್ MD? ಮೇಲ್ಗಡೆ ಇದ್ದಾರೆ. ನಾನೇನ್ ಬಿಡ್ತೀನ? ನನಗ್ ಬರೋ ದುಡ್ಡು ನನಗ್ ಬರ್ಲೇಬೇಕು. ಸ್ವಾಮಿ ನೋಡು ಸರ್, ಅವನು ನನ್ನನ್ನ ನೋಡಕ್ ಬಿಡಬೇಡ, ಹೊಡೆದು ತಳ್ಬಿಡಿ ಹೇಳ್ತೀನಿ. ಸರಿ ಸರ್, ಬಿಡ್ತೀನಿ ಆಯ್ತಾ ಚಾನ್ಸ್. ರೀ 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 ಯಾರ್ ಬೇಕ್ರಿ? ನಾನು ಅವ್ನು ನೋಡ್ಬೇಕು. ಯಾರಿಲ್ಲ ಅಲ್ಲಿ. ನಿಮ್ MD ನೋಡ್ಬೇಕಯ್ಯ? MD ಅವ್ರಲ್ಲಿ ಇಲ್ಲ. ನಡೀರಿ ನಡೀರಿ. ಏನ್ ಮಾತಾಡ್ತಾ ಇದೆಯಾ? ಅವ್ನು ಹೇಳ್ತಾನ ಯಪ್ಪ ಇಲ್ಲೇ ಇದ್ದಾನೆ ಅಂತ. ಯಾರು ಹೇಳಿದ್ರು ಅಲ್ಲಿಲ್ಲ. ನಡೀರಿ ನಡೀರಿ ನೀವು. ಬಿಡೇ, ಅವನೇನ್ ದೊಡ್ಡ ಆಡ್ರ ನನಗೆ. ಏನಿಲ್ಲ ಅಂತ ಹೇಳಿದ್ರು ನನ್ನ ಮಗನೇ, ಇಲ್ಲೇ ಹೋಗ್ತೀರಿಯಾ? ಏನ್ ಬಿದ್ದಿದೆ ಕಡೆಯ? ಯಾರು ಏನಿದೆ ಗಲಾಟೆ? ಏನ್ ಮಾತಾಡ್ತಾ ಇದ್ದಾನೆ ಇವನು? ನಿಂಗ್ ಪ್ರೀತಮ್ ಗೊತ್ತೇನೆಯ? ಅರ್ಥನೇ ಆಗ್ತಾ ಇಲ್ವಲ್ಲಯ್ಯ. ಯಾವ ಭಾಷೆನೇ ಇದು? ಅಯ್ಯೋ ಇರಿ 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 ಇರಿ, ನಾ ಹೇಳ್ತೀನಿ. ಸರ್, ಇಬ್ರು ನನ್ನ ಫ್ರೆಂಡ್ ಮಾವ. ಇವ್ರ ಮಗಳ ಮದುವೆಗೆ ಅಂತ ನನ್ನ ಹತ್ರ 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ರು. ಆ ಸಾಲ ಕೊಡಕ್ ಲೇಟ್ ಆಗ್ತಿದೆ ಅಂತ ಕಾಲಿಟ್ಕೊಂಡು ಕ್ಷಮೆ ಕೇಳ್ತಿದ್ದಾರೆ. ಅಲ್ಲ ಹಿರಿಯರು, ನೀವು ಕಾಲೆಲ್ಲ ಇಟ್ಕೊಂಡು ಕ್ಷಮೆ ಕೇಳೋದ? ಕೊಡಿ, ನಿಧಾನ ಕೊಡಿ, ಪರವಾಗಿಲ್ಲ. ಆಯ್ತು, ನೀವು ಸ್ವಲ್ಪ ಸುಮ್ಮನೆ ಇರಿ. ಬನ್ನಿ, ನೋಡಿ ನೀವೇನ್ ಹೇಳ್ತಾ ಇದ್ರಿ ಇನ್ನೊಂದ್ಸರಿ ಹೇಳಿ. ಏನಾದ್ರೂ ಅರ್ಥ ಆಯ್ತಾ? ಇಲ್ಲ ಸದ್ಯ ಅವ್ರು ಹೇಳ್ತಿದ್ದಾರೆ ದೇವರಾಣೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ. ನೀವೇನ್ ವರಿ ಮಾಡ್ಬಿಡಿ, ಅಸಲ್ ಕೊಡಿ ಸಾಕು, ಬಡ್ಡಿ ಎಲ್ಲ ಬೇಡ ನನ್ಗೆ. ಅಯ್ಯೋ ಅಳ್ತಿದಾರ ನೋಡಿ ಅವರು. ಎಂತ ಒಳ್ಳೆ ಜನ ಸರ್. ಮಗಳು ಮದ್ವೆಗೆ ತೊಗೊಂಡಿದ್ದು ನಾವು. ಓ ಹಲೋ ಡಾಕ್ಟರ್, ಇವ್ರ ಮಗಳ ಮದ್ವೆಗೆ ಅಂತ 2 ಲಕ್ಷ ಸಾಲ ತಗೊಂಡಿದ್ರು. ಮದ್ವೆಗೆ ಛತ್ರ ಬುಕ್ ಮಾಡಕ್ ಹೋದಾಗ ಚಕ್ರದ ಕೆಲಸಕ್ಕೆ ಹಾಕೊಂಡು ಹಿಂಗಾಗ್ಬಿಟ್ಟಿದ್ದಾರೆ. ಮೊದ್ಲು ಇವ್ರಿಗೆ ಅಟೆಂಡ್ ಮಾಡಿ. ನೀನ್ ಈ ರೀತಿ ಕೂಗಾಡಿದ್ರೆ ಕೋಮಾಗ್ ಹೋಗ್ತೀಯ. ಸುಮ್ನೆ ಹೋಗಿ ರೆಸ್ಟ್ ತಗೋ. ಇವ್ರಿಗೆ ಒಳಗಡೆ ಹೋಗಿ ರೆಸ್ಟ್ ತಗೊಳಕ್ ಹೇಳಿ. ಇಲ್ಲ ಅಂದ್ರೆ ಒಂದ್ ಇಂಜೆಕ್ಷನ್ ಕೊಟ್ಬಿಡಿ. 1 ವಾರ ಮಲ್ಕೊಂಡೇ ಇರ್ಲಿ. ಅವ್ರು 2 ವಾರ ಮಲ್ಕೊಂಡ್ರು ಪರವಾಗಿಲ್ಲ, ಮದುವೆ ಇರೋದು ಮುಂದಿನ ತಿಂಗಳು. ಕರ್ಕೊಂಡು ಹೋಗ್ರಿ. ಮನುಷ್ಯರು ಮುಖ್ಯ, ಹಣನ ಮುಖ್ಯ. ಆರೋಗ್ಯ ನೋಡ್ಕೊಳ್ಳಿ ನೀವು, ಆರೋಗ್ಯ ನೋಡ್ಕೊಳ್ಳಿ. ಸಾಲದ ವಿಷಯ ಬಿಡ್ರಿ, ಆರೋಗ್ಯ ಮುಖ್ಯ. ಸಾಲ ಬಿಡಿ, ಪರವಾಗಿಲ್ಲ, ನನಗೆ ದುಡ್ಡು ಬೇಡ. ಇವನಿಗೆ 2 ಲಕ್ಷ ರೂಪಾಯಿ ನಾಮನ. ಮಿಸ್ಟರ್ ಅಪ್ಪುರಾವ್, ಅಲ್ಲಿ ಯಾರಿಗ ಅರ್ಥ ಆಯ್ತೋ ಬಿಡ್ತೋ ನನಗ್ ಗೊತ್ತಿಲ್ಲ. ನನಗ್ ಮಾತ್ರ ನೀನ್ ಪ್ರೀತಮ್ ಅಲ್ಲ ಅಂತ ಗೊತ್ತಾಯ್ತು. ಆ ಏಟ್ ತಿಂದು ಮಂಗ ಆವಾಗ ಅಪ್ಪು ಅಪ್ಪು ಅಂತಿದ್ನಲ್ಲ, ಚೆನ್ನಾಗ್ ಮುಚ್ಚಿಟ್ಟಿದ್ಯಾ. ಏನು ಪತ್ತೆದಾರಿ ಮಾಡ್ತಿದ್ಯಾ? ಪತ್ತೆದಾರಿ ಅಲ್ಲ, ಆದ್ರೆ ಸರ್ಸು ಜೀವನಕ್ಕೆ ಅನ್ಯಾಯ ಮಾಡೋಕೆ ನಾನ್ ಯಾರಿಗೂ ಬಿಡಲ್ಲ, ಆಯ್ತಾ? ನಿನ್ನನ್ನ ಪೊಲೀಸ್ ಹಿಡ್ಕೊಡ್ದೆ ಹೋದ್ರೆ ನನ್ನ ಹೆಸರು ಹಿಡ್ಕೊಡೆ ನೋಡೋಣ. ಹಿಡ್ಕೊಡ್ತೀನೋ? ಹಿಡ್ಕೊಡೆ ನೋಡ್ತಾ ಇರೋ.
ಹೇಯ್ ಸರ್ಸು, ನನ್ನನ್ನು ಸಖತ್ತ ತಗಲಾಕ್ಬಿಟ್ಟು ನೀನು ಆರಾಮಾಗಿ ಮಲಗಿದ್ಯಾ. ಅಲ್ಲಿ ನಮ್ಮ ಊರಲ್ಲಿ ನನ್ನ ತಂಗಿ ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂತ ಮನೆ ಕಳಿಸ್ಬಿಟ್ಟಿದ್ದಾರೆ. ನಮ್ಮಪ್ಪನ ಯಾವಾಗ ಜೈಲಿಗೆ ಕಳಿಸ್ತಾರೋ ಅಂತ ಟೆನ್ಷನ್ ನಾನು ಇಲ್ಲಿ ಬಂದಿದ್ದು. ಇಲ್ಲಿ ನಿನ್ ತಂಗಿ ಆ ಸೂರ್ಪನಕ್ಕೆ ಮಾಡೋ ಹಾವಳಿ ನೋಡಿದ್ರೆ ಎಲ್ಲಿ ನಾನು ಪ್ರೀತಮಲ್ಲ ಅಂತ ಪ್ರೂವ್ ಮಾಡ್ಬಿಡ್ತಾರೋ ಅಂತ ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೀನಿ. ಸುನಾಮಿ ತರ ಪ್ರಾಬ್ಲಮ್ಸ್ ಒಂದ್ರ ಮೇಲೆ ಒಂದು ಅಪ್ಪಳಿಸ್ತಾ ಇದೆ, ನೀನ್ ಮಲಗಿರು. ಆ ಬ್ಯಾಂಕ್ ಮ್ಯಾನೇಜರ್ ಇದಾನಲ್ಲ, ನಿನ್ ಕಂಪನಿ ಅಕೌಂಟ್ ಎಲ್ಲ ಅವನ್ ಬ್ರಾಂಚ್ ಟ್ರಾನ್ಸ್ಫರ್ ಆಗ್ಬೇಕಂತೆ, ಆಗ್ಲೇ ನನ್ ಲೋನ್ ಸ್ಯಾಂಕ್ಷನ್ ಮಾಡ್ತಾನಂತೆ. ಇನ್ನೊಂದ್ ಗೆಳೆಯ ಪೀಟರ್ ನನ್ ಚೇರ್ ಮೇಲೆ ಕೂತ್ಕೊಂಡು ಒಂದ್ ಕೈಯಲ್ಲಿ ಲಂಚ, ಇನ್ನೊಂದ್ ಕೈಯಲ್ಲಿ ಕಮಿಷನ್, ಕಂಡವ್ರ ಹತ್ರ ಏನೇನೋ ಪೇಪರ್ ಸೈನ್ ಮಾಡಿ ಯಾವಾಗ ನಿಮ್ ಕಂಪನಿನ ಮುಳುಗ್ಸೇ ಬಿಡ್ತಾನೋ ಅಂತ ಭಯದಲ್ಲಿ ಒದ್ದಾಡ್ತಿದ್ದೀನಿ. ನೀನ್ ಮಾತ್ರ ಏನು ಹೇಳ್ದೆ ಮಲಗಿದ್ಯಾ. ನೋಡು ಸರ್ಸು, ನೀನಾಗೆ ಎದ್ದು ನಾನ್ ಪ್ರೀತಮಲ್ಲ ಅಂತ ಹೇಳಿದ್ರೇನೆ ನನಗ್ ಮುಕ್ತಿ. ಏನಾದ್ರೂ ಹೇಳು ಸರ್ಸು. ಬೇಡ, ಹೀಗೆ ಮಲಗಿರು. ನಾನ್ ನಿಜವಾಗ್ಲೂ ಪ್ರೀತಮ್ ಆಗ್ಬಿಡ್ತೀನಿ. ನಿನ್ ಗಂಡಾಗೆ ನಾಟಕ ಮುಂದುವರಿಸ್ತೀನಿ. ನಿಮ್ಮಪ್ಪನ ಆಸ್ತಿನೆಲ್ಲ ಲಪ್ಟಾಯಿಸ್ತೀನಿ. ನನ್ನ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಕೊನೆ ನಿಮ್ಮಪ್ಪ MG ರೋಡ್ ಫುಟ್ಪಾತ್ ಅಲ್ಲಿ ಭಿಕ್ಷೆ ಬೇಡ. ಸರ್ಸು, ಡಾಕ್ಟರ್, 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 ಸರ್ಸು ಕೈ ಮೂವ್ ಆಯ್ತು. ಹೌದಾ? ನಿಜವಾಗ್ಲೂ ಐ ಸ್ವೇರ್. ಅಮ್ಮ ಸರ್ಸು, ಇನ್ನೊಂದ್ಸಲ ಕೈ ಎತ್ತಮ್ಮ ಪ್ಲೀಸ್. ಲಿಫ್ಟ್ ಯುವರ್ ಹ್ಯಾಂಡ್. ಹಾ, ಎತ್ತು. ಪ್ಲೀಸ್. ಯಾವ ಕೈ ಎತ್ತಿದ್ಲು ಪ್ರೀತಮ್? ಹಾ, ಎಡಗನ್ನೆ, ಐ ಮೀನ್ ನಮ್ಮ ಬಲಗೈ. ಅಮ್ಮ ಇನ್ನೊಂದ್ಸಲ ಪ್ರಯತ್ನ ಪಟ್ಬಿಡಮ್ಮ ಪ್ಲೀಸ್. ಸರ್ಸು, ಯಾವ ಕೈ ಎತ್ತಿದ್ದೆ ಅದನ್ನೇ ಪ್ರಯತ್ನ ಮಾಡಮ್ಮ ಪ್ಲೀಸ್. ಯಾವಾಗ ಲಿಫ್ಟ್ ಮಾಡಿದ್ಲು? ಅದು ಹಾಗೆ ಜನರಲ್ ಆಗಿ ಅದು ಇದು ಮಾತಾಡ್ತಿದ್ದೆ. ಆಗ ಯಾವ ಮಾತಕ್ಕೆ ಕೈ ಎತ್ತಿದ್ಲು? ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ವರ್ಮ ಅವರು ಫುಟ್ಪಾತ್ ಅಲ್ಲಿ ಭಿಕ್ಷೆ ಬೇಡ. ಹೇಳಿ ಹೇಳಿ, ಮುಂದಕ್ಕೆ ಹೇಳಿ. ನನ್ ಜೀವನನೇ ವರ್ಮ ಅವ್ರು ಕೊಟ್ಟಿದ್ ಭಿಕ್ಷೆ. ನಾನು ಅವ್ರ ಅಳಿಯ ಅಲ್ಲ, ಮಗಾನೂ ಅಲ್ಲ, ಸ್ನೇಹಿತ ತರ. ನನ್ ಜೀವನನೇ ಅವರು ಅಂತ. ನೀನು ಭಾಗ್ಯವಂತೆ, ನಾನು ಭಾಗ್ಯವಂತ, ನಾವಿಬ್ರು ಭಾಗ್ಯವಂತರು ಅಂತ ಹೇಳ್ತಿದ್ದೆ ಆಗ. ಓ ಎಕ್ಸಲೆಂಟ್. ಮುಂದಕ್ಕೆ ಹೇಳಿ. ಮುಂದಕ್ಕೇನ್ರಿ, ಅಷ್ಟೇ ರೀ, ಅಷ್ಟೇ. ವರ್ಮ ಅವ್ರ ಬಗ್ಗೆ ಏನೋ ಹೇಳ್ತಿದ್ರಲ್ಲ, ಅದು ಅದನ್ನೆಲ್ಲ ಹೇಳಕ್ ಆಗಲ್ಲ ರೀ. ಅದನ್ನೇ ಹೇಳ್ತಿದ್ದೆ ಸರ್. ನೀನು ಭಾಗ್ಯವಂತೆ, ನಾನು ಭಾಗ್ಯವಂತ, ಭಾಗ್ಯವಂತರು. ಈಗ ಅದನ್ನೇ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳಿ, ಸ್ವಲ್ಪ ಜೋರಾಗಿ ಪ್ಲೀಸ್ ಪ್ಲೀಸ್. ಜೋರಾಗಿ. ನೀನು ಭಾಗ್ಯವಂತೆ, ನಾನು ಭಾಗ್ಯವಂತ, ಭಾಗ್ಯವಂತರು. ಏನ್ ಸರ್ ಇದು? ಅದೇನೋ ಹೇಳಿದೆ ಸರ್, ಅಷ್ಟೇ. ಅದನ್ನ ಅವಳ ಹತ್ರ ಹೇಳಿ ಪ್ಲೀಸ್. ನೀನು ಭಾಗ್ಯವಂತೆ, ನಾನು ಭಾಗ್ಯವಂತ, ಭಾಗ್ಯವಂತರು, ನಾವೇ ಭಾಗ್ಯವಂತರು. ಏನೋ ಹೇಳಿದೆ ಸರ್, ನಾಕಲ್ಲ ಸರ್, ಬಿಟ್ಬಿಡಿ ಸರ್. ಅಲ್ಲ ಯಾಕೆ ಸರ್ ಕೊಡಕ್ ಗೊತ್ತೀರಾ? ದೇವರಾಣೆಗೂ ಸರ್ಸು, ಸರ್ಸು ಕೈ ಎತ್ತು ಸರ್ಸು, ನನ್ ಮರ್ಯಾದೆ ಉಳಿಸು ಸರ್ಸು. ಸರ್ಸು ಪ್ಲೀಸ್. ಐ ಆಮ್ ಸಾರಿ. ಯಾವುದೋ ಎಮೋಷನಲ್ ಟೈಮಲ್ಲಿ ಹೀಗಾಗಿದೆ, ಮತ್ತೆ ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಯಾವ ವೇಳೆಯಲ್ಲಿ ಬೇಕಾದ್ರೂ ಹೀಗಾಗಬಹುದು ಅಂತ. ಈಗ ಆ ಎಮೋಷನಲ್ ಪ್ಲೇ ಪ್ರೀತಮ್ ಅವ್ರ ಕೈಯಲ್ಲಿದೆ. ಬನ್ನಿ ನಾವೆಲ್ಲ ಹೋಗೋಣ, ಅವ್ರ ಒಟ್ಟಿಗೆ ಇರ್ಲಿ. ನಡೀರಿ. ನಡೀರಿ ಬಾ, ನಡೀರಿ. ಹೇ ಸರ್ಸು, ನಿನ್ನ ನೋಯಿಸ್ಬೇಕು, ನಿನಗೆ ಮೋಸ ಮಾಡಬೇಕು ಅಂತ ಇದನ್ನೆಲ್ಲ ಮಾಡಲಿಲ್ಲ. ನಾನು ಕೆಟ್ಟ ಪರಿಸ್ಥಿತಿ ಇದನ್ನೆಲ್ಲ ಮಾಡಿಸ್ಬಿಡ್ತು. ಆದರೆ ಈಗ ನಿಮ್ಮ ಆಸ್ತಿ ಅಂತಸ್ತು, ನನ್ನ ಬ್ಯಾಂಕ್ ಲೋನು ಏನೂ ಬೇಡ ಅನ್ನಿಸ್ತಿದೆ. ಅವತ್ತು ವಾಸಣ್ಣ ಹೇಳಿದ್ರು, ನಿನ್ನ ಕೈ ಕಾಲು ಸರಿ ಹೋಗೋರು ಜೊತೆಗಿರು ಅಂತ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೆ. ಹೇಗಾದ್ರೂ ನೀನ್ ಮೊದ್ಲಿನ ಥರ ಓಡಾಡಬೇಕು, ಅದು ನನ್ನ ಕಣ್ ತುಂಬ ನೋಡಬೇಕು, ಅದೊಂದೇ ನನ್ನ ಆಸೆ ಸರ್ಸು. ನೀನ್ ಕೈ ಎತ್ತದೆ ಅಂತ ಹೇಳಿದ್ರೆ ಇಲ್ಲಿ ಯಾರು ನಂಬ್ತಿಲ್ಲ ಸರ್ಸು. ನೋಡು, ಇದೇ
ಕೈಯಲ್ಲಿ ನಾನು ಹೊಡೆದೆ. ಮತ್ತೆ ಹೊಡಿ, ಪ್ರಯತ್ನ ಪಡು. ನಿಮ್ಮ ಅಪ್ಪನ ಆಸ್ತಿನೆಲ್ಲ ಲಪ್ಟಾಯಿಸ್ತೀನಿ. ನಿಮ್ಮ ಅಪ್ಪ ಮಾತ್ರ ಅಲ್ಲ, ನಿಮ್ ಇಡೀ ಕುಟುಂಬನೇ ಭಿಕ್ಷೆ ಬೇಡಬೇಕು. ಹೊಡಿ ಹೊಡಿ ಹೊಡಿ. ನಿಮ್ ತಂಗಿ ಸರಳಲ್ಲಿ ಮಾತ್ರ ಅಲ್ಲ, ನಿಮ್ ಕುಟುಂಬದವರೆಲ್ಲ ಊರಿಂದ ಓಡಿಸ್ತೀನಿ, ಅವಮಾನ ಮಾಡ್ತೀನಿ. ಹೊಡಿಯ ಹೊಡಿಯ. ಪೂರ ಪ್ರೀತಮ್ ಅಲ್ಲ, ನಿನ್ ಮದುವೆ ಆಗಿದ್ದೀನಿ ಅಂತ ಸುಳ್ಳು ಹೇಳಿದ್ದೀನಿ. ಹೊಡಿಯ.